ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಹಾಪ್ರಭುಗಳೇ, ಹೇಳು ವಸಿಷ್ಠ, ಹೇಳು ವತ್ಸ. ನಾನು ಕಾರ್ಯನಿಮಿತ್ತ ಕಚೇರಿಗೆ ಹೊರಟಿದ್ದೇನೆ. ಹೋಗಿ ಬರಲು ಅನುಮತಿ ಕೊಡುವಿರಾ? ಆ ಭಗವದ್ ಅನುಗ್ರಹದಿಂದ ನಿನಗೆ ಶುಭವಾಗಲಿ. ಹೋಗಿ ಬಾ. ಇದೇನೋ ಇದು, ಈ ಅವತಾರದಲ್ಲಿ ಹೋಗ್ತಾ ಇದ್ದೀಯ ಆಫೀಸ್ಗೆ? ನಿನ್ನ ಯೂನಿಫಾರ್ಮ್ ಏನಾಯ್ತು? ಆಫೀಸಲ್ಲಿ ಐರನ್ ಮಾಡಿಸಿ ನೀಟಾಗಿ ಮಡಿಸಿಟ್ಟಿದ್ದೀನಿ. ಈಗ ಹೋದ ತಕ್ಷಣ ಯೂನಿಫಾರ್ಮ್ ಹಾಕೊಳ್ಳೋದು, ಗೆಟ್ ಕಾಯರ್. ನನಗೆ ಅಂತ ಮಾಡ್ಕೊಂಡಿದ್ದು ತಿಂಡಿ, ಅದ್ರಲ್ಲಿ ಸ್ವಲ್ಪ ಉಳಿತು, ಅದನ್ನು ಕೊಡ್ತಿದ್ದೀನಿ ಅಷ್ಟೇ. ವೇಸ್ಟ್ ಆಗಬಾರ್ದಲ್ವಾ? ಅವನಿಗೆ ಇಷ್ಟವಾದ ಚಿತ್ರಾನ್ನ ಮಾಡಿಕೊಡ್ತಿದ್ದೀನಿ ಅನ್ನೋದು ಬಿಟ್ಬಿಟ್ಟು ಏನು ಬಿಗುಮಾನೋ. ಮನಸ್ಸಲ್ಲಿ ಸಿಟ್ಟಿಲ್ಲದೆ ಹೋದರೂ ಮಾತಲ್ಲಿ ಭಾರಿ ಸಿಟ್ಟು. ತಾತ, ನಾಮಕರಣದ ಖರ್ಚಿಗೆ ಅಂತ ದುಡ್ಡು ಕೊಟ್ಟಿದ್ಯಲ್ವಾ, ಅದನ್ನು ತಗೋ. ನನಗೆ ಪೇಮೆಂಟ್ ಆಯಿತು, ಅದಕ್ಕೆ ಕೊಡ್ತಿದ್ದೀನಿ. ನೀವಿದನ್ನು ಯಾರ ಹತ್ರನಾದರೂ ತಗೊಂಡಿದ್ರೆ ಅವ್ರಿಗೆ ವಾಪಸ್ ಕೊಟ್ಬಿಡಿ. ಅರ್ಥ ಆಯಿತು. ಬಹಳ ಸಂತೋಷ. ಇದೇನಿದು ದತ್ತ ಮಹಾಪ್ರಭುಗಳೇ, ನಾಮಕರಣಕ್ಕೆ ಅಂತ ಕೊಟ್ಟಿದ್ದ ದುಡ್ಡನ್ನ ವಾಪಸ್ ಇಸ್ಕೊತಿದ್ದೀರಲ್ಲ. ನೀವ್ ಹೀಗೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದಲ್ವಾ? ಅಲ್ಲಮ್ಮ, ನಾಮಕರಣಕ್ಕೆ ಅಂತ ಕೊಟ್ಟ ಮೇಲೆ ಇದನ್ನ ಯಾಕೆ ವಾಪಸ್ ಕೊಡ್ತಾ ಇದ್ದೀಯಾ? ತಾತ, ದುಡ್ಡು ಯಾರದೇ ಆದರೂ ದುಡ್ಡೇನೆ. ಎಂಥವ್ರಿಗಾದ್ರೂ ಸಣ್ಣ ಪುಟ್ಟ ಖರ್ಚು ಅಂತ ಇರುತ್ತೆ ಅಲ್ವಾ? ದುಡ್ಡಿನ ಅವಶ್ಯಕತೆ ಇಲ್ಲದೆ ಯಾರು ಬದುಕೋಕೆ ಆಗಲ್ಲ. ಸುಮ್ಮನೆ ತಗೋ ಇದನ್ನ. ನೀನು ಯಾರ ಹತ್ರ ತಗೊಂಡಿದ್ದೆ ಏನೋ, ಅವ್ರಿಗೆ ವಾಪಸ್ ಕೊಟ್ಬಿಡು. ಆಗ್ಬಹುದು. ಸರಿ ತಾತ, ನಾನು ಬರ್ತೀನಿ. ನನ್ ಸೊಸೆ ಮಾಡಿರೋ ತಿಂಡಿ, ಅವ್ರ ಮುಂದೆ ಇವ್ರ ಮುಂದೆ ಹೋಗಿ ಕೈ ಚಾಚೋದು, ಕ್ಯಾಂಟೀನ್ಗೆ ಹೋಗೋದು ಎಲ್ಲ ತಪ್ಪು. ಆಹಾ, ಚಿತ್ರಾನ್ನ ಎಂಥ ಪರಿಮಳ, ಮಾವಿನಕಾಯಿ ಪರಿಮಳ ಹಾಗೇ ಬರ್ತಾ ಇದೆ. ಚಿತ್ರಾನ್ನ ಚಿತ್ರಾನ್ನ ಚಿತ್ರಾನ್ನ. ಮೊಬೈಲ್ ಬಿಟ್ಟು ಹೋಗಿದ್ದೆ, ಅದನ್ನ ತಗೊಂಡು ಹೋಗಕ್ ಬಂದೆ ತಾತ. ಚಿತ್ರಾನ್ನ ನೋಡಿ. ಹುಷಾರ್. ಎಲ್ಲಿ ಕಾಲು ತೋರಿಸು. ತುಂಬ ನೋವಾಗ್ತಿದೆಯಾ ಚಿಕ್ಕಮ್ಮ? ನಾನು ಇನ್ನೆಷ್ಟು ದಿವಸ ಇರ್ತೀವಿ ಏನೋ, ಅಲ್ಲಿವರೆಗೂ ನಿನ್ನನ್ನು ಸಂತೋಷವಾಗಿ ನೋಡಬೇಕು, ಅಷ್ಟೇ ನನ್ನ ಆಸೆ. ಅಪ್ಪ, ಎಷ್ಟು ದಿನ ಆಗಿತ್ತಪ್ಪ ನಿನ್ನ ಕೈಯಲ್ಲಿ ಹೀಗೆ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು. ನಾಳೆ ನಾನೇನಾದರೂ ಸತ್ತೋದ್ರೆ ನಿನ್ನ ಗಂಡ ಇದನ್ನೆಲ್ಲ ಮಾಡ್ತಾನೆ. ನೀನು ಅಪ್ಪ, ಆಗಾಗ ಏನಾದರೂ ತಿಂತಾ ಇರೋ. ಅಲ್ಲಮ್ಮ, ದತ್ತಣ್ಣನ ಬೆರಳಿಟ್ಕೊಂಡು ನಮ್ಮ ಅಪ್ಪನ ನಿಧಾನ ಕರ್ಕೊಂಡು ಹೋಗಿ ಅಂತ ಅವರು ನನಗೆ ಲೊಕೇಶನ್ ಹಾಕ್ತಾರೆ. ನಾನೇನು ಚಿಕ್ಕ ಹುಡುಗನೇ ಕಳೆದೋಗೋದಕ್ಕೆ. ಸೊಗ್ಲಾಡಿ, ಏನು ಯೋಚನೆ ಮಾಡಬೇಡ. ನಿಮ್ಮಪ್ಪನ ಕೈ ಹಿಡ್ಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸ್ತು, ಓಕೆನಾ? ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ. ನನ್ನ ಸಾವಿಗೆ ನನ್ನ ಕೈ ನ್ಯಾಯ ಕೊಡ್ಸಕ್ಕಾಗ್ತಿಲ್ಲ. ತಾತ, ಏನಾದರೂ ಬೇಕಿತ್ತಾ? ಪುಟ್ಟ,
ಕಣ್ಣಲ್ಲಿ ಬರೋ ನೀರನ್ನು ಸುಲಭವಾಗಿ ಒರೆಸ್ಕೋಬಹುದು ಕಣೋ. ಆದರೆ ಮನಸ್ಸಲ್ಲಿರೋ ನೋವನ್ನು ಅಷ್ಟು ಸುಲಭವಾಗಿ ಮರೆಯೋಕ್ಕಾಗೋದಿಲ್ಲಪ್ಪ. ಹೌದು ಸೊಗ್ಲಾಡಿ, ನಿಮ್ಮ ಅಪ್ಪನ ನೆನಪು ನನಗೆ ಎಷ್ಟು ಕಾಡ್ತಾ ಇದೆ ಅಂತನೂ ನನಗೆ ಚೆನ್ನಾಗಿ ಗೊತ್ತು ಕಣೋ. ಮನೆಯಲ್ಲಿ ಎಲ್ಲರ ಎದುರಿನಲ್ಲೂ ಇದ್ದಾಗ ನಗ್ತಾ ನಗ್ತಾ ಇರ್ತೀಯ, ಆದರೆ ಒಬ್ಬಳೇ ಇದ್ದಾಗ ನಿಮ್ಮ ಅಪ್ಪನ್ನ ನೆನೆಸ್ಕೊಂಡು ಅಷ್ಟೇ ಕಣ್ಣೀರು ಹಾಕ್ತೀಯ. ನಿನಗೆ ಸಮಾಧಾನ ಹೇಳೋ ಅಷ್ಟು ಧೈರ್ಯ ನನಗಿಲ್ಲ ಕಣೋ. ಯಾಕೆಂದರೆ ನಿನಗೇನು ಹೇಳಬೇಕು ಅನ್ನೋದೇ ನನಗೆ ತೋಚಲ್ಲ. ಅದಕ್ಕೆ ನೀನು ದುಃಖ ಪಡ್ತಾ ಇದ್ದೀಯಾ ಅಂತ ಗೊತ್ತಿದ್ರು, ನಾನು ಅದನ್ನು ನೋಡ್ತಾ ಇದ್ರು ನನಗೇನು ಹೇಳೋಕ್ಕೆ ಆಗ್ತಾನೇ ಇಲ್ಲ ಕಣೋ. ಸುಮ್ಮನೆ ಆಗಿಬಿಡ್ತೀನಿ. ತಾತ, ನನ್ನ ಅಪ್ಪನ ಕೊಂದಿದ್ದ ಪಾಪಿಗೆ ಶಿಕ್ಷೆ ಆಗೋವರೆಗೂ ನನ್ನ ದುಃಖ ಕಡಿಮೆನೂ ಆಗಲ್ಲ, ನನ್ನ ಮನಸ್ಸಿಗೆ ಸಮಾಧಾನನೂ ಆಗಲ್ಲ. ಹೌದು ಸೊಗ್ಲಾಡಿ, ರವೀಂದ್ರನ ಸಾವಿಗೆ ನ್ಯಾಯ ಸಿಗಬೇಕು. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಹಾಗಾಗಬೇಕು ಅಂದರೆ ಆ ಪಾಪಿಗಳ ಪಾಪದ ಕೊಡ ತುಂಬಬೇಕು. ತಪ್ಪು ಮಾಡಿ ತುಂಬ ದಿವಸ ತಲೆ ಎತ್ಕೊಂಡು ಬೆರೆಯೋಕ್ಕಾಗೋದಿಲ್ಲ ಮಗು. ಕರ್ಮ ಯಾರನ್ನೂ ಬಿಡೋದಿಲ್ಲ. ನೀನು ಧೈರ್ಯವಾಗಿರೋ ಸೊಗಲಾಡಿ. ನನ್ನ ಸ್ನೇಹಿತನ ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ. ತಾತ, ನಮ್ಮಪ್ಪನ ಕೊಂದಿರೋ ಪಾಪಿ ಸಿಕ್ಕಿದ್ರೆ ಕಾನೂನು ಏನು ಶಿಕ್ಷೆ ಕೊಡುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಲ್ಲಿರೋ ದ್ವೇಷದ ಬೆಂಕಿ ಮಾತ್ರ ಸುಡ್ದೇ ಬಿಡಲ್ಲ ತಾತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.